ಕಾಂಗ್ರೆಸ್ ಅವರು 10 ವರ್ಷ ಕಾಲ ಔಟ್ಸೈಡ್ ಕೂತಿದ್ರು, ಪವರ್ ಇಲ್ಲದೆ ಕೂತಿದ್ರು. ಬರೀ 3 ರಾಜ್ಯದಲ್ಲಿ ಮಾತ್ರ ಆಡಳಿತದಲ್ಲಿ ಇದ್ದಾರೆ. ಇದೇ 20 ವರ್ಷದ ಹಿಂದೆ ಆಲ್ಮೋಸ್ಟ್ ಎಲ್ಲಾ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅವರ ಆಡಳಿತ ಇತ್ತು. 1952 ಇರಬಹುದು, 57, 61, 62, 67, 71, 77 ಇದು ಎಲ್ಲಾ ಸಮಯದಲ್ಲಿ ಕೂಡ ಕಾಂಗ್ರೆಸ್ ಕೈನಲ್ಲಿ ಅಧಿಕಾರ ಇತ್ತು. 80ನಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ ಗೌರ್ಮೆಂಟ್ ಇತ್ತು. 84ನಲ್ಲಿ ಕಾಂಗ್ರೆಸ್ ಆಡಳಿತ ಪುನಃ ಬಂದಿತ್ತು. 89ನಲ್ಲಿ ಔಟ್ಸೈಡ್ ಸಪೋರ್ಟ್, 91ನಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು. ಆಮೇಲೆ 2004ನಲ್ಲಿ ಕಾಂಗ್ರೆಸ್ ಸರ್ಕಾರ, 2009ನಲ್ಲಿ ಕಾಂಗ್ರೆಸ್ ಸರ್ಕಾರ. ಇಷ್ಟು ಬಾರಿ ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇಷ್ಟು ಬಾರಿ ಕಾಂಗ್ರೆಸ್ ಅವರ ಆಡಳಿತ ನಮ್ಮ ದೇಶದಲ್ಲಿ. ಎಲ್ಲಾ ಸಮಯದಲ್ಲಿ ಕೂಡ ಕಾಂಗ್ರೆಸ್ ನಾಯಕರವರು ಪ್ರಚಾರದಲ್ಲಿ ಒಂದೇ ಮಾತು ಮಾತಾಡ್ತಾರೆ, ಗರೀಬಿ ಹಟಾವ್. ನಾವು ಬಂದಿದ್ದೀವಿ ಇಂಡಿಯಾದಲ್ಲಿ ಬಡತನ ಏನಿದೆ ಆ ಬಡತನ ನಾವು ವಾಪಸ್ ತಗೊಳ್ತೀವಿ, ಅಲ್ಲಿ ಬಡತನ ಇರಲ್ಲ. 52, 57, 60, 67, 72, 77, 84, 91, 2004, 2009 ಒಂದೇ ಡೈಲಾಗು. 70 ವರ್ಷ ಗರೀಬಿ ಹಟಾವ್, ಗರೀಬಿ ಹಟಾವ್, ಗರೀಬಿ ಹಟಾವ್ ಒಂದೇ ಡೈಲಾಗ್ ನಲ್ಲಿ ಪ್ರಚಾರ ಮಾಡಿ. ಇದಕ್ಕೆ ನಿಜವಾಗಿ ಒಂದು ನರೇಂದ್ರ ಮೋದಿ ಅವರು ಬೇಕಾಗಿದೆ. 2014ನಲ್ಲಿ ಬಂದ ಮೇಲೆ ನಮ್ಮ ದೇಶದಲ್ಲಿ 142 ಕೋಟಿ ಜನ ಇರುವ ಈ ದೇಶದಲ್ಲಿ ಯಾರು ಬಹಳ ಕಷ್ಟದಲ್ಲಿದ್ದಾರೆ, ಮೊದಲನೇ ಬಾರಿ ಸರ್ಕಾರ ಅವರು ಕಿವಿಗೆ ಹೋಗಿ ಅವರಲ್ಲಿ ಧ್ವನಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿ. ನಿಮ್ಮಲ್ಲಿ ಮನೆ ಇಲ್ವಾ ತಾಯಿದ್ರೆ ನಾವು ಮನೆ ಮಾಡಿ ಕೊಡ್ತೀವಿ. ನಿಮ್ಮಲ್ಲಿ ಮನೆಗೂ LPG ಸಿಲಿಂಡರ್ ಇಲ್ವಾ, ನಾವು ಸಿಲಿಂಡರ್ ತಗೊಂಡು ಬಂದು ಕೊಡ್ತೀವಿ. ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಲ್ವಾ, ನಾವು ಟಾಯ್ಲೆಟ್ ತಗೊಂಡು ಬರ್ತೀವಿ. ತಾವು ಕೃಷಿ ಮಾಡ್ತಾ ಇದ್ದೀರಾ, ನಿಮಗೆ ಸಮ್ಮಾನ ನಿಧಿ 1 ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀವಿ. ಒಂದೊಂದು ಕೂಡ ಬಡತನದಲ್ಲಿ ಯಾರಿಗಾರೋ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕೆಲಸ ಮಾಡಿ ತೋರಿಸಿದ್ವಿ. ಅದಕ್ಕೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳ್ತಾ ಇದ್ದಾರೆ, ಇಂಡಿಯಾದಲ್ಲಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಇಲ್ಲಿருந்து 25 ಕೋಟಿ ಜನ ಮೋದಿಜಿ ಅವರು ರೆಸ್ಕ್ಯೂ ಮಾಡಿದ್ದಾರೆ ಅನ್ನೋದು ಮಾತು IMF ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ದಿವಸಕ್ಕೂ $3 180 ರೂಪಾಯಿ ಕೆಳಗಡೆ ಅವರಿಗೆ ಸಂಪಾದನೆ ಇತ್ತು. ಈ 10 ವರ್ಷದಲ್ಲಿ 25 ಕೋಟಿ ಜನ ನಾವು ಮೇಲೆ ಲಿಫ್ಟ್ ಮಾಡಿಕೊಂಡು ಬಂದಿದ್ದೀವಿ. 4 ಕೋಟಿ ಜನಕ್ಕೆ ಮನೆ ಮಾಡಿಕೊಟ್ಟಿದ್ವಿ. 11 ಕೋಟಿ ಮನೆಯಲ್ಲಿ ಟಾಯ್ಲೆಟ್ ಮಾಡಿಕೊಟ್ಟಿದ್ವಿ. 18 ಕೋಟಿ ರೈತರಿಗೂ 6,000 ಸಮ್ಮಾನ ನಿಧಿ ಕೊಡ್ತಾ ಇದ್ದಾರೆ. ಇದೆಲ್ಲ ಬರುವಾಗ ಬರೀ 64% ಜನ ಮನೆಯಲ್ಲಿ LPG ಸಿಲಿಂಡರ್. ಇವತ್ತು 100% ಮನೆಯಲ್ಲಿ LPG ಸಿಲಿಂಡರ್ ತಗೊಂಡು ಬಂದು ತಲುಪಿದೆ. ಸೊ ನಿಜವಾಗಿ ನಾವು 1 ನಿಮಿಷ ಚಿಂತನೆ ಮಾಡಬೇಕು. ಈ ದೇಶದಲ್ಲಿ ಬಡತನ ವಿರುದ್ಧ ಒಂದು ಮನುಷ್ಯ ಹೋರಾಟ ಮಾಡಿದಾರನ ಅದು ನರೇಂದ್ರ ಮೋದಿ ಅವರು ಮಾತ್ರ. ಯಾವ ಲೀಡರ್ಗಳಲ್ಲಿ ಹಕ್ಕಿಲ್ಲ ನಾವು ಬಡತನ ವಿರುದ್ಧ ಹೋರಾಟ ಮಾಡಿದ್ದೀವಿ ಹೇಳಲಿಕ್ಕೆ ಯಾರಿಗೆ ಹಕ್ಕಿಲ್ಲ.